ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ನೋಡೋಣ. ಅಂದರೆ ಅವರು ಈ ಸಂದರ್ಭದಲ್ಲಿ ಯಾವ ರೀತಿಯ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಗೆ ಅದರ ಜೊತೆಗೆ ನಿಮ್ಮ ಪ್ರೀತಿಯಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ನಾನು 3 ಡೆಕ್ಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ಟ್ರೆಡಿಷನಲ್ ಡೆಕ್ ರೈಡರ್ ವೈಟ್ ಅಂತ, ಇನ್ನೊಂದು ಮಾಡ್ರನ್ ಡೆಕ್, ಇದು ಅಡ್ವಾನ್ಸ್ ಆಗಿ, ಇನ್ನೊಂದು ಒರೇಕಲ್ ರೀಡಿಂಗ್ ಮೂಲಕ ಕೂಡ ಅವರ ಫೀಲಿಂಗ್ಸ್ ನಿಜವಾಗ್ಲೂ ಅವ್ರ ಹಾರ್ಟಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸನ್ನು ಹೊಂದಿದ್ದಾರೆ ಅಂತಲೂ ಈ ಡೆಕ್ಕಿನ ಮೂಲಕ ನೋಡ್ತಾ ಹೋಗೋಣ. ಹಾಗೆ ಅದರ ಜೊತೆಗೆ ಯಾರೆಲ್ಲ ಎನರ್ಜಿ ಈ ರೀಡಿಂಗಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಚಾರ್ಮ್ಸ್ ಮೂಲಕ ನೋಡ್ತಾ ಹೋಗೋಣ. ಓಕೆನಾ? ಈಗ ಫಸ್ಟ್ ಆಗಿ ನೋಡ್ತಾ ಹೋಗೋಣ. ಕಾಣಿಸ್ತಾ ಇದೆ ಅಂದ್ಕೊಳ್ತೇನೆ. ಓಕೆ, ಯಾವ ರೀತಿಯ ಕಾರ್ಡ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಇದಕ್ಕೊಂದು ಸ್ವಲ್ಪ ಅಡ್ವಾನ್ಸ್ ಡೆಕ್ ಅನ್ನೋದು ಕೂಡ ತಗೊಳ್ಳೋಣ ಫಸ್ಟಿಗೆ. ಓಕೆ, ಎಸ್, ಈ ರೀಡಿಂಗನ್ನು ನೋಡಿದಾಗ ನೈಟ್ ಆಫ್ ಕಪ್ಸ್ ಬಂದಿದೆ. ಎಸ್, ನಿಮಗೆ ಇದು ಇವರ ಪ್ರೀತಿಯ ಎನರ್ಜಿ ನೋಡಿದಾಗ ಇನ್ನು ತುಂಬಾ ವೇಟಿಂಗನ್ನು ಕಾಣಿಸ್ತಾ ಇದೆ. ಬಹುಶಃ ಅವರು ವೇಟಿಂಗ್ ಮಾಡ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ. ಅವ್ರು ಅಂದ್ಕೊಳ್ತಾರೆ ತುಂಬ ಈ ಪ್ರೀತಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದಿದೆ, ಇದು ನನ್ನ ಪ್ರೀತಿ ಅಂತ ಅವರು ಗ್ರಹಿಸ್ತಾರೆ. ಹಾಗೆ ಅದರ ಜೊತೆಗೆ ಅವರು ಅಂದ್ಕೊಳ್ತಾ ಇದ್ದಾರೆ, ಈ ಪ್ರೀತಿಗಾಗಿ ನಾನು ಕೆಲವು ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು ಮತ್ತು ಕೆಲವು ವಿಚಾರದಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದು ಸೋಷಿಯಲ್ ಕಸ್ಟಮ್ಸ್ ಇರ್ಬೋದು, ಅಥವಾ ನಿಮ್ಮ ಜಾತಿ ಚೇಂಜ್ ಇರಬಹುದು, ಅಥವಾ ನಿಮ್ಮ ವಯಸ್ಸಿನಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ಅವರು ಬೇರೆ ಊರಿನವರಾಗಿರಬಹುದು. ಅದರಿಂದಾಗಿ ಅವರು ಆಲೋಚನೆ ಮಾಡ್ತಾರೆ, ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಕೂಡ ಅಷ್ಟೇ ಹಾರ್ಡಾಗಿರಬೇಕು, ಇದು ಅಷ್ಟು ಸುಲಭವಲ್ಲ, ಇದು ನಾನಾಗಿ ಗೈನಿಂಗ್ ಮಾಡಿರುವಂತಹ ಪ್ರೀತಿ ಅಂತ ಅವರು ಗ್ರಹಿಸ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ನೋಡ್ಬೋದು ಇಲ್ಲಿ ಒಬ್ಬ ಯಂಗ್ ಕ್ವೀನ್ ಮತ್ತು ಯಂಗ್ ಕಿಂಗ್ ಇದ್ದಾರೆ. ಹಾಗಾಗಿ ಅದೇನು ಹೇಳ್ತಾ ಇದೆ ಅಂದರೆ, ಅವ್ರ ಪಾಲಿಗೆ ನೀವೊಂದು ರಾಣಿ ಇದ್ದ ಹಾಗೆ, ಅವರು ತುಂಬಾ ನಿಮ್ಮನ್ನು ಅವರ ಜೀವನದ ಬಹಳ ಸಂಗಾತಿಯಾಗಿ ಕೆಲವರನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಇಲ್ಲಿ ಎರಡೂ ಕೂಡ ಫೈನಾನ್ಸಿನ ಬಗ್ಗೆ ತೋರಿಸ್ತಾ ಉಂಟು. ಪೆಂಟಿಕಲ್ಸ್ ಆದ ಕಾರಣ ಇದು ದುಡ್ಡಿನ ವಿಚಾರವನ್ನು ಕೂಡ ಹೇಳ್ತಾ ಉಂಟು. ಅವ್ರು ಅಂದ್ಕೊಳ್ತಾರೆ, ನೀವು ತುಂಬಾ ಸ್ವಾವಲಂಬಿ, ನೀವು ಕೂಡ ಎಂಪ್ಲಾಯ್ಮೆಂಟ್ ಪೀಪಲ್ ಆಗಿರಬಹುದು, ನೀವು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ಹಾಗಾಗಿ ಅವ್ರೇನು ಅಂದ್ಕೊಳ್ತಾರೆ ಅಂದರೆ, ನಿಮ್ಮ ಹಾಗೆ ಏನು ಅಂತ ಹೇಳಿದ್ರೆ ಅವರು ಕೂಡ ಕೆಲಸದಲ್ಲಿರೋದ್ರಿಂದ ಅವರು ಕೂಡ ಅವರ ದುಡ್ಡಿಗಾಗಿ ಹಾರ್ಡಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟು ಅದು ಇದು ಅಂದ್ಕೊಂಡು ಉದ್ಯೋಗದಲ್ಲಿ. ಅದರಿಂದ ಅವರಿಗೆ ನೀವೊಂದು ಉತ್ತಮವಾದಂಥ ಲೈಫ್ ಪಾರ್ಟ್ನರ್ ಅಂತಲೂ ಕೂಡ ಅವರು ಕೆಲವೊಮ್ಮೆ ಅಂದ್ಕೊಳ್ತಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ಈ ಎನರ್ಜಿಯನ್ನು ಹೋಲಿಸಿದಾಗ ಇಲ್ಲಿ ರಾಣಿ ಅಂದರೆ ಫೀಮೇಲ್ ಎನರ್ಜಿ ತುಂಬಾ ರಿಚ್ ಆಗಿದೆ ಅಂತ ಅನಿಸುತ್ತೆ. ಅಂದರೆ ನೀವು ತುಂಬ ಶ್ರೀಮಂತರಾಗಿದ್ದೀರಾ ಅಂತ ಅನಿಸುತ್ತೆ.
ಯಾರು ಇಲ್ಲಿ ಫೀಮೇಲ್ ನೋಡ್ತಾ ಇದ್ದೀರೋ ಅವರು. ಆದ್ದರಿಂದಾಗಿ ಅವ್ರು ಅಂದ್ಕೊಳ್ತಾರೆ ನಾನು ಅಷ್ಟರ ಮಟ್ಟಿಗೆ ನಾನು ಎಕನಾಮಿಕಲಿ ಗ್ರೋತ್ ಆದರೆ ನಿಮ್ಮನ್ನು ರೀಚ್ ಮಾಡಲಿಕ್ಕೆ ಸಾಧ್ಯನೇನೋ ಅನ್ನುವಂತಹ ಕಲ್ಪನೆ ಅವರಲ್ಲಿ ಕೆಲವೊಮ್ಮೆ ಬರ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಇಲ್ಲಿ ಕೂಡ ಅಷ್ಟೇ ನೈಟ್ ಆಫ್ ಪೆಂಟಿಕಲ್ಸೇ ಬಂದಿದೆ. ಅದು ಕೂಡ ಹೇಳ್ತಾ ಇದೆ ಪ್ರೀತಿ ಅಂತ ಹೇಳಿದ ಕೂಡಲೇ ಕೇವಲ ಅದೊಂದು ಬಾಳ ಸಂಗಾತಿ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಕೂಡ ಫಿಟ್ಟಾಗಿರಬೇಕು, ನಾನು ನನ್ನದೇ ಆದಂಥ ಲೈಫನ್ನು ಕಟ್ಕೊಳ್ಳಿಕ್ಕೆ ಅನ್ನುವಂಥದ್ದು ಕೂಡ ಅವರ ಆಲೋಚನೆ ಇರಬಹುದು. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ಕಂಪ್ಲೀಷನನ್ನು ಅವ್ರು ಲೆಕ್ಕ ಹಾಕ್ತಾ ಇದ್ದಾರೆ. ಉತ್ತಮವಾದಂಥ ಒಂದು ಸರೌಂಡಿಂಗ್ಸ್ ಇರಬೇಕು ಜೀವನಕ್ಕೆ, ನನ್ನ ಪ್ರೀತಿ ಇದು ಅನ್ನುವಂತಹ ಕಲ್ಪನೆ ಅವರಲ್ಲಿ ಈಗಲೂ ಕೂಡ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದೆ ನೋಡೋಣ. ಎಸ್, ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಕೆಲವೊಮ್ಮೆ ಅವರಿಗೆ ಆ ವಿಚಾರದಲ್ಲಿ ತುಂಬಾ ಭಯ ಇದೆ, ಕಾನ್ಫ್ಲಿಕ್ಟ್ ಆಗುವಂಥದ್ದು. ಅಂದರೆ ಸಣ್ಣ ಪುಟ್ಟಕ್ಕೆ ನಿಮ್ಮ ನಡುವೆ ಜಗಳ ಆಗಿರ್ಬೋದು ಅಥವಾ ಕಿರಿಕಿರಿಯನ್ನು ಉಂಟು ಮಾಡಿರ್ಬೋದು. ಅದೆಲ್ಲವೂ ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರವಾಗೇ ಜಗಳ ಆಗಿರಬಹುದು ಅಂತ ಅನಿಸುತ್ತೆ, ಅದನ್ನು ಕೂಡ ಅವರು ಮೆಲ್ಕು ಹಾಕ್ತಾ ಇದ್ದಾರೆ. ಹಾಗೆ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೀತಿಸ್ತಾರೆ, ಎಸ್ ಡೀಪ್ಲಿಯಾಗಿ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ತುಂಬಾ ಕೇರ್ ಮಾಡುವಂಥವರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಇದು 9 ಆಫ್ ಕಪ್ಸ್ ಇಲ್ಲೂ ಬಂದಿದೆ, 9 ಆಫ್ ಕಪ್ಸ್ ಅಡ್ವಾನ್ಸ್ ಇದರಲ್ಲೂ ಡೆಕ್ಕಲ್ಲೂ ಬಂದಿರೋದ್ರಿಂದ ತುಂಬಾ ನಿಮ್ಮನ್ನು ಪ್ರೀತಿಯಿಂದ ಅವರು ನೋಡ್ತಾರೆ. ಹಾಗೆ ಅದರ ಜೊತೆಗೆ ಎಂಥದ್ದು ಅಂತ ಹೇಳಿ ನಿಮ್ಮ ಜೊತೆ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ. ನಿಮ್ಮ ಪ್ರೀತಿಯನ್ನು ತುಂಬಾ ಕಂಫರ್ಟೇಬಲ್ ಆಗಿ ಫೀಲ್ ಮಾಡುವಂತಹ ಗುಣ ಅವರಲ್ಲಿ ಇದೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಕಾರ್ಡ್ ಕಾಣಿಸ್ತಾ ಇದೆಯಲ್ಲ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನು ಅಂತ ಹೇಳಿದರೆ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಖುಷಿ ಇದೆ, ಈ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಪಾರ್ಕ್ ಇದೆ ಅಂತ ಅಂದ್ಕೊಳ್ತಾರೆ. ಇದು ಅವರ ಜೀವನದ ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಪ್ರತಿ ಕ್ಷಣ ಅವರು ನಿಮ್ಮನ್ನು ಕನವರಿಸ್ತಾ ಇರ್ತಾರೆ. ಓಕೆ, ಅವರ ಹಿಡನ್ ಟ್ರೂತ್ ಏನಿರ್ಬೋದು, ಅವರ ಹೃದಯ ಏನು ಹೇಳ್ತಾ ಇರ್ಬೋದು ನಿಮ್ಮ ವಿಚಾರದಲ್ಲಿ ಅಂತ ನೋಡ್ತಾ ಹೋಗೋಣ. ಓಕೆ, ಹಿಡನ್ ಟ್ರೂತನ್ನು ನೋಡೋಣ, ಅವ್ರೇನು ನಿಮಗಾಗಿ ಹೇಳ್ತಾ ಇದ್ದಾರೆ ಅಂತ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ಓಕೆ, ಅವ್ರಿಗೆ ಅನಿಸುತ್ತೆ ನಿಮ್ಮ ಬಗ್ಗೆ ಯಾವುದೇ ಜನರು ಏನೇ ರೀತಿ ಹೇಳಿದರೂ ಸಮೇತ ಅದನ್ನು ರಿಯಾಕ್ಟ್ ಮಾಡಬೇಕು ಅಂತ ಅನಿಸಲ್ಲ. ವಿ ವಿಲ್ ಬಿ ಟುಗೆದರ್ ಎಗೇನ್, ಪುನಃ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಪುನಃ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಯು ಟು ಲೆಟ್ ಯು ಗೋ. ಕರೆಕ್ಟ್, ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ಕಳ್ಕೊಳ್ಳೋದು ತುಂಬಾ ಕಷ್ಟಕರವಾದಂತಹ ಕೆಲಸ ಅಂತ ಅನಿಸುತ್ತೆ ಜೀವನದಲ್ಲಿ. ಹಾಗಾಗಿ ಅವ್ರು ಹೇಳುವಂಥದ್ದು ಇದೇ ಬಂದಿದೆ ನೋಡಿ, ಇಲ್ಲಿ ಹಾರ್ಡ್ ವರ್ಕನ್ನು ತೋರಿಸ್ತಾ ಇದೆ. ನಿಮ್ಮನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪಾಪ ಅವರು ತುಂಬಾ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಸೋಷಿಯಲಿ ಆಗಿರ್ಬೋದು ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ಅವರಲ್ಲಿ ಬಹುಶಃ ಇಲ್ಲವೇನೋ, ನಿಮ್ಮನ್ನು ತುಂಬಾ ನಿಮ್ಮ ಪ್ರೀತಿಯ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಸ್ಪಿರಿಚುವಲ್ ಲೆಸನ್. ಅವರು ಇದರಿಂದ ಏನು ಗ್ರಹಿಸ್ತಾರೆ ಅಂತ ಹೇಳಿದರೆ ನನ್ನ ಜೀವನದ ಒಂದು ರೀತಿಯ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಗೂ ಕೂಡ ನೀನೇ ಸಾಕ್ಷಿ ಅನ್ನುವ ರೀತಿಯಲ್ಲಿ ಅವರು ಪರಿಗಣಿಸ್ತಾ ಇದ್ದಾರೆ. ಓಕೆ, ಯು ಕೇಮ್ ಕ್ಲೋಸರ್ ದ್ಯಾನ್ ಎನಿ ಒನ್. ಎಸ್, ಎಲ್ಲರಿಗಿಂತ ನೀವು ಹೆಚ್ಚು ಅವರಿಗೆ ಹತ್ತಿರವಾಗಿದ್ದೀರಾ ಅವರ ಹೃದಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಓಕೆ, ಐ ವಾಂಟ್ ಯು. ಎಸ್, ಅವರಿಗೆ ನೀವು ಬೇಕು ಅಂತ ಅನಿಸುತ್ತೆ. ಈ ಕ್ಷಣ ನೀವು ಅವ್ರ ಜೊತೆ ಇರಬೇಕಿತ್ತು ಅಂತ ಅನಿಸ್ತಾ ಇದೆ. ಯು ಆ್ಯಂಡ್ ಐ ವರ್ ಟು ಯಂಗ್. ಈ ಪ್ರೀತಿ ವಿಚಾರದಲ್ಲಿ ಅವರು ಎಷ್ಟೇ ವಯಸ್ಸಿನ ವ್ಯತ್ಯಾಸ ಜಾಸ್ತಿ ಇಲ್ಲ, ಬಟ್ ಏನಂದರೆ ಇಲ್ಲಿ ಫೀಮೇಲ್ ಎನರ್ಜಿ ಸ್ವಲ್ಪ ಫೀಮೇಲ್ ಎನರ್ಜಿ ಮತ್ತು ಇದು ಎರಡು ಯಂಗ್ ಎನರ್ಜಿ ಆಗಿದೆ. ಬಟ್ ಅವರು ನಿಮ್ಮ ಪ್ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಯು ಆ್ಯಂಡ್ ಐ ವರ್ ಟು ಯಂಗ್, ಪುನಃ ಆ ವಿಚಾರದಲ್ಲಿ ತುಂಬ ಸಣ್ಣ ಮಗುವಿನ ಹಾಗೆ ಇರಬೇಕು, ಆ ಪ್ರೀತಿಯನ್ನು ಯಂಗಾಗಿ ಅನುಭವಿಸಬೇಕು ಅಂತ ಅಂದ್ಕೊಳ್ತಾರೆ. ವಿ ವಿಲ್ ಬಿ ಟುಗೆದರ್ ಅಗೇನ್, ಪುನಃ ಮೀಟ್ ಮಾಡುವಂತಹ ಆಸೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಐ ವಾಂಟ್ ಟು ಫೀಲ್ ದ್ಯಾಟ್ ವೇ ಅಗೇನ್. ಫಸ್ಟ್ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಬಂದಂತಹ ಇಂಪ್ರೆಷನ್ ಏನಿದೆ ಅದೇ ರೀತಿಯಲ್ಲಿ ನಿಮ್ಮನ್ನು ನೋಡುವಂತಹ ಹಂಬಲವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಐ ಲುಕ್ ಫಾರ್ ಯು ಎವ್ರಿವೇರ್. ಅವರಿಗೆ ಎಷ್ಟು ಒಂದು ಮಟ್ಟಿಗೆ ಅನಿಸ್ತಾ ಇದೆ ಅಂದರೆ ನೋಡಿ, ಈ ಕಾರ್ಡು ಅದನ್ನೇ ಹೇಳ್ತಾ ಇರೋದು. ಎಲ್ಲಿ ಹೋದರೂ ನಿಮ್ಮದೇ ಆಲೋಚನೆ ಆಗ್ತಾ ಇದೆ. ನಿಮ್ಮ ಜೊತೆ ಕಳೆದಿರುವಂತಹ ಕಾಲಗಳಿರ್ಬೋದು ಅಥವಾ ನಿಮ್ಮನ್ನು ಮೀಟ್ ಮಾಡಿದಂತಹ ಫಸ್ಟ್ ಸಂದರ್ಭದ ಕ್ಷಣಗಳಿರ್ಬೋದು, ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ ಅವರು. ಐ ಲುಕ್ ಫಾರ್ ಯು ಎವ್ರಿವೇರ್. ಎಲ್ಲ ಕಡೆಯಲ್ಲೂ ಆ ಚಿಂತನೆ ಆಗ್ತಾ ಇದೆ, ಎಲ್ಲ ಕಡೆ ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ
ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಈ ಕಾರ್ಡ್ಗಳ ಮೂಲಕ ಅವರು ಹೇಳ್ತಾ ಇದ್ದಾರೆ. ಎಸ್, ಓಕೆ. ಇದಕ್ಕಾಗಿ ಯಾವ ಒಂದು ಚಾರ್ಮ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಯಾರ್ದೆಲ್ಲ ಎನರ್ಜಿ ಇದೆ ಅಂತ ನೋಡ್ತಾ ಹೋಗೋಣ. DOTSYY ಇದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಹೆಸರಿನಲ್ಲಿ ಬರುವಂತಹ ಅಕ್ಷರಗಳು ಅಥವಾ ಲೆಟರ್ಸ್ಗಳು. ಪುನಃ ಹೇಳಬೇಕು ಅಂತಾದರೆ DOKTFVSYC. ಓಕೆ, ಇದಾಗಿತ್ತು ಇವತ್ತಿನ ನಿಮ್ಮ ಕರೆಂಟ್ ಎನರ್ಜಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.